ಇನ್ನು ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಸಿಲುಕಿದ್ದಂಥ ವಿದ್ಯಾರ್ಥಿನಿ ಸರಸ್ವತಿ ವಾಪಸ್ಸಾಗಿದ್ದಾರೆ. ಹಾಸನ ಮೂಲದ ವಿದ್ಯಾರ್ಥಿ ಇವತ್ತು ವಾಪಸ್ಸಾಗಿದ್ದಾರೆ. ಕೀವ್ನಲ್ಲಿ ಮೆಡಿಕಲ್ ವ್ಯಾಸಂಗ ಮಾಡ್ತಾ ಇದ್ದಂಥ ಸರಸ್ವತಿ ಸುರಕ್ಷಿತವಾಗಿ ದೇಶಕ್ಕೆ ಮರಳಿದ್ದಾರೆ. ತಮ್ಮ ಊರಿಗೂ ಕೂಡ ವಾಪಸ್ ಬಂದಿದ್ದಾರೆ. ಸುರಕ್ಷಿತವಾಗಿ ವಾಪಸ್ ಬಂದಿದ್ದಕ್ಕೆ ಪೋಷಕರಲ್ಲೂ ಕೂಡ ಸಹಜವಾಗಿ ಅವರಲ್ಲಿ ಸಂತಸ ಮನೆ ಮಾಡಿದೆ. ಹಾಸನ ಮೂಲದ ವಿದ್ಯಾರ್ಥಿನಿ ಸರಸ್ವತಿ ಉಕ್ರೇನ್ನಲ್ಲಿ ಮೆಡಿಕಲ್ ವ್ಯಾಸಂಗ ಮಾಡ್ತಾ ಇದ್ರು. ಯುದ್ಧ ಪೀಡಿತ ಪ್ರದೇಶದಿಂದ ವಾಪಸ್ ಬರೋದೇ ಬಹಳ ದೊಡ್ಡ ಪ್ರಯಾಸ, ಅದು ದೊಡ್ಡ ಪ್ರಹಸನ. ಅಂಥ ಯುದ್ಧ ಪೀಡಿತ ಪ್ರದೇಶದಿಂದ ವಾಪಸ್ ಬರ್ತಾರೆ, ಅದು ಕೂಡ ನವೀನ್ ಸಾವನ್ನಪ್ಪಿದ ನಂತರ. ಎಲ್ಲ ಪೋಷಕರಿಗೂ ಕೂಡ ಸಾಕಷ್ಟು ಆತಂಕ ಇತ್ತು. ನಮ್ಮ ಮಕ್ಕಳು ಸುರಕ್ಷಿತವಾಗಿ ಬರಲಿ ಅಂತ ದೇವರಲ್ಲಿ ಮೊರೆ ಹೋಗ್ತಾ ಇದ್ರು, ಸಾಕಷ್ಟು ಬೇಡ್ತಾ ಇದ್ರು. ಯಾವಾಗ ತಮ್ಮ ಮಕ್ಕಳನ್ನು ನೋಡ್ತೀವೋ ಅಂತ ಕಾಯ್ತಾ ಇದ್ರು. ಇದೀಗ ಹಾಸನ ಮೂಲದ ಸರಸ್ವತಿ ವಾಪಸ್ಸಾಗಿದ್ದಾರೆ. ಸಹಜವಾಗಿ ಅವರ ಮನೆಯಲ್ಲಿ, ಅವರ ಪೋಷಕರಲ್ಲಿ, ಜೊತೆಗೆ ಅವರ ಸಂಬಂಧಿಕರಲ್ಲಿ ಸಹಜವಾಗಿ ಖುಷಿ ಮನೆ ಮಾಡ್ತಾ ಇದೆ. ನಾವು ನೋಡ್ತಾ ಇದ್ವಿ ಈಕೆ ಸರಸ್ವತಿ ಉಕ್ರೇನ್ನಲ್ಲಿ ಮೆಡಿಕಲ್ ಓದ್ತಾ ಇದ್ರು. ಇದೀಗ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ತಮ್ಮ ಊರಿಗೆ, ತಮ್ಮ ಮನೆಗೆ ಸೇಫ್ ಆಗಿ ಬಂದಿದ್ದಾರೆ. ಎಸ್, ಹಾಸನಕ್ಕೆ ವಾಪಸ್ ಬಂದಿರುವಂಥ ಸರಸ್ವತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರಸ್ವತಿ, ಹೇಗಿತ್ತು ಅಲ್ಲಿನ ಪರಿಸ್ಥಿತಿ? ಯಾಕೆಂತ ಹೇಳಿದ್ರೆ ಅಲ್ಲಿ ನೀವು ಬರಲಿಕ್ಕೆ ಭಾಳಷ್ಟು ಪ್ರಯಾಸ ಆಯಿತು, ಭಾಳಷ್ಟು ಕಷ್ಟ ಆಯಿತು ಅಂತ ನಮಗೂ ಅರ್ಥ ಆಗುತ್ತೆ. ಯಾವ ರೀತಿ ಇತ್ತು ಪರಿಸ್ಥಿತಿ? ನಿಮಗೆ ಬರಲಿಕ್ಕೆ ಯಾವ ರೀತಿ ಅನುಕೂಲ ಆಯಿತು ಅಂತ ಹೇಳಿ ಸರಸ್ವತಿ. ಗೌರ್ಮೆಂಟಿಂದ ತುಂಬ ಹೆಲ್ಪ್ ಮಾಡಿದ್ದಾರೆ ಬರೋಕ್ಕೆ. ಫಸ್ಟು ಆ್ಯಕ್ಚುಲಿ ನಾನು ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ತುಂಬ ರಿಸ್ಕ್ ತಗೊಂಡು ಇಷ್ಟು ದೂರ ಟ್ರಾವೆಲ್ ಮಾಡಿ ಬಾರ್ಡರ್ ರೀಚ್ ಆಗಿ ನೆಕ್ಸ್ಟು ಇಂಡಿಯನ್ ಎಂಬಸಿ ಕೂಡ, ಲೈಕ್ ಎಂಬಸಿ ಅಂದರೆ ಲೈಕ್ ಮೋದಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಅವ್ರು ತುಂಬ ಎಲ್ಲರಿಗೂ ಇವ್ಯಾಕ್ಯುಯೇಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ನಮಗೂ ಸಹ ಲೈಕ್ ಫುಡ್ಸ್ ಆಗಲಿ ಅಕೊಮಡೇಷನ್ ಆಗಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಅಲ್ಲಿ ಬಾರ್ಡರಲ್ಲಿ ಅಷ್ಟೇ ಒಂದು 8 to 9 hours ಕೋಲ್ಡಲ್ಲಿ -1 ಡಿಗ್ರಿಯಲ್ಲಿ ನಿಲ್ಲಿಸಿದ್ರು. ಸೊ ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ಬಟ್ ನಾವು ಓನ್ ರಿಸ್ಕ್ ತಗೊಂಡಿರೋದ್ರಿಂದ ನಾವು ಇಲ್ಲಿ ತನಕ ಸೇಫಾಗಿ ರೀಚ್ ಆಗಿದ್ದೀವಿ ಅಂತ ನನಗೆ ಅನ್ಸುತ್ತೆ. ಸರಸ್ವತಿ, ನೀವು ಉಕ್ರೇನಲ್ಲಿ ಎಲ್ಲಿದ್ರಿ? ಜೊತೆಗೆ ಬರ್ಬೇಕಾರೆ, ಟ್ರಾವೆಲ್ ಮಾಡ್ಬೇಕಾರೆ, ಬಾರ್ಡರ್ವರೆಗೂ ಟ್ರಾವೆಲ್ ಮಾಡ್ಬೇಕಾರೆ ಕಷ್ಟ ಆಗಲಿಲ್ವಾ? ಆಗ ನಿಮ್ಗೆ ಹೆಲ್ಪ್ ಮಾಡಿದವ್ರು ಯಾರು? ಬಸ್ಸಲ್ಲಿ ಬಂದ್ರಾ ಅಥವಾ ಇಂಡಿಯನ್ ಫ್ಲಾಗ್ ಇಟ್ಕೊಂಡು ಬಂದ್ರಾ? ಯಾವ ರೀತಿ ನಿಮ್ಮ ಜರ್ನಿ ಇತ್ತು ಬಾರ್ಡರ್ವರೆಗೂ ಅಂತ ಹೇಳಿ ಸರಸ್ವತಿ. ಫಸ್ಟ್ ಸ್ಟಾರ್ಟಿಂಗ್ ನಾವು ಟ್ರೈನ್ ಹತ್ತಿದ್ವಿ. ಫಸ್ಟ್ ಟ್ರೈನ್ ಹತ್ತಿದಾಗ ಬರೀ ಹುಡುಗಿರಿಗೆ ಮತ್ತು ಮಕ್ಕಳಿಗೆ ಮಾತ್ರ ಟ್ರೈನ್ ಹತ್ತಿಸ್ತಾ ಇದ್ರು. ನೆಕ್ಸ್ಟ್ ಅದಾದಮೇಲೆ ಹುಡುಗಿರು ಮತ್ತು ನಮ್ಮ ಗ್ಯಾಂಗಲ್ಲಿ ಲೈಕ್ 5 to 6 ಪೀಪಲ್ಸ್ ಇದ್ವಿ. ಅದರಲ್ಲಿ 2 ಹುಡುಗರು, 1-3 ಜನ ಹುಡುಗಿರಿದ್ವಿ. ನಮಗೆ ಮಾತ್ರ ಫಸ್ಟ್ ಹತ್ತಿಸಿದ್ರು. ಆಮೇಲೆ ಲೈಕ್ ನಾವು ಫುಲ್ ರಶ್ ಆಗೋಯ್ತು, ಹುಡುಗರಿಗೆ ಯಾರಿಗೂ ಹತ್ತಿಸ್ಲಿಲ್ಲ. ಸೊ ನಮಗೆ 3 ಜನಕ್ಕೆ ಹೋಗಕ್ಕೆ ತುಂಬ ಭಯ ಆಯಿತು. ಸೊ ನಮ್ಮನ್ನು ನಿಲ್ಲಿಸಿ ನಾವು ನೆಕ್ಸ್ಟ್ ಟ್ರೈನ್ಗೆ ಹೋಗ್ತೀವಿ ಅಂತ ಅಂದಿದ್ದಕ್ಕೆ ಲೈಕ್ ಹುಡುಗರೆಲ್ಲ ಕೇಳಿದ್ದಕ್ಕೆ ಹುಡುಗರ ಮೇಲೆ ಲೈಕ್ ಗನ್ನೆಲ್ಲ ತೋರಿಸಿದ್ದಾರೆ. ಅದಾದಮೇಲೆ ನೆಕ್ಸ್ಟು ನಮ್ಮನ್ನು ಬಿಡಿ ಅಂತ ನಾವೇ ಒಳಗೆ ಕೇಳ್ಕೊಂಡ್ವಿ. ಸೊ ನಾವು ಕೆಳಗೆ ಇಳಿದಾದ್ಮೇಲೆ ನೆಕ್ಸ್ಟ್ ಟ್ರೈನ್ ಹತ್ಕೊಂಡ್ವಿ. ನಾವು ನೆಕ್ಸ್ಟ್ ಟ್ರೈನಲ್ಲಿ ಏನೋ ಸ್ವಲ್ಪ ಕನ್ಸರ್ನ್ ತೋರಿಸಿ ಒಳ್ಳೆಯವರು ಇದ್ರು ಅಂತ ಸೊ ಹತ್ತಿಸ್ಕೊಂಡ್ರು ನಮ್ಮನ್ನ. ನೆಕ್ಸ್ಟ್ ಅದಾದಮೇಲೆ 28 hours ಜರ್ನಿ ಮಾಡಿ ನೆಕ್ಸ್ಟ್ ಅದಾದಮೇಲೆ ಅಲ್ಲಿಂದ ಬಸ್ ಮಾಡ್ಕೊಂಡ್ವಿ. ಲಿವಿವ್ ರೀಚ್ ಆದ್ವಿ ಫಸ್ಟ್ ವೆಸ್ಟರ್ನ್ ಬಾರ್ಡರಲ್ಲಿ. ಅದಾದಮೇಲೆ ಬಸ್ ಮಾಡ್ಕೊಂಡ್ವಿ. ಬಸ್ಸಲ್ಲಿ ಕೂಡ ಲೈಕ್ ಟ್ಯಾಕ್ಸಿ ಕೂಡ ಯುಕ್ರೇನ್ ಅವ್ರದ್ದೇನೆ ಒಂದು ಕನ್ಸಲ್ಟೆಂಟ್ ಇದೆ. ಸೊ ಅವ್ರ ಹತ್ರ ಮಾತಾಡಿಕೊಂಡು ಒಂದು ಮ್ಯಾನೇಜರಿಗೆ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡ್ವಿ. 20 people ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ. ಅವ್ರು ಕೂಡ ಅವ್ರಿಗೆ ಹೇಳಿದ್ವಿ ಲೈಕ್ ಇಂಡಿಯನ್ ಫ್ಲಾಗ್ಸ್ ಈ ಥರ ಹಾಕಬೇಕು, ಈ ಥರ ಎಲ್ಲ ಮಾಡಬೇಕು ಅಂತ. ಸೊ ಇಂಡಿಯನ್ ಫ್ಲಾಗ್ಸ್ ಹಾಕಿದ್ರಿಂದ ಸೊ ನಮಗೆ ಮಿಡಲಲ್ಲಿ ಚೆಕ್ಕಿಂಗಲ್ಲೆಲ್ಲ ಫುಲ್ ಈಸಿಯಾಗಿ ಬಿಟ್ಟರು. ಸೊ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಪಾಸ್ಪೋರ್ಟ್ ತೋರಿಸಿದ ತಕ್ಷಣ, ಫ್ಲಾಗ್ ಹಾಕಿದ ತಕ್ಷಣ ಈಸಿಯಾಗಿ 1, 2, 3 ಚೆಕ್ ಪೋಸ್ಟಲ್ಲಿ ಈಸಿಯಾಗಿ ಕ್ರಾಸ್ ಮಾಡಿಸಿದ್ರು. ಲಾಸ್ಟ್ ಇನ್ನೇನು ಎಂಡಾಗಿ ಪೋಲ್ಯಾಂಡಿಗೆ ಎಂಟ್ರಿ ಕೊಟ್ಟಾದ್ಮೇಲೆ ಯುಕ್ರೇನಿಂದ ಚೆಕ್ಔಟ್ ಆಗಬೇಕಾದ್ರೆ ಚೆಕ್ಔಟ್ ಟೈಮಲ್ಲಿ ಸ್ವಲ್ಪ ಫುಲ್ ಜಾಸ್ತಿ ಕ್ರೌಡೆಡ್ ಇತ್ತು. ಸೊ ತಾಳ್ಮೆಯಿಂದ ಕ್ರಾಸ್ ಮಾಡಿದ್ವಿ. ಅದಾದ್ಮೇಲೆ ಪೋಲ್ಯಾಂಡ್ಗೆ ಎಂಟ್ರಿ ಕೊಡ್ಬೇಕಾದ್ರೆ ಅವ್ರು ಏನಿಲ್ಲ ಅಂದ್ರು 8 hours ಕೋಲ್ಡಲ್ಲಿ ನಿಲ್ಸಿದ್ರು. -1 ತುಂಬ ಕಷ್ಟ ಆಯ್ತು ಅವಾಗ. ನೆಕ್ಸ್ಟ್ ಅದಾದ್ಮೇಲೆ ಅವರು ಎಲ್ಲ ಲೈಕ್ ನಾವು ಕೇಳ್ಕೊಂಡ್ವಿ ಬಿಡಿ ನಮ್ಮನ್ನ ಅಂತ. ನಾವು ಫುಲ್ ಇವ್ರ ಸ್ಟೂಡೆಂಟ್ಸ್ ಹತ್ರನೂ ತುಂಬ ಪೇಷನ್ಸ್ ಕಡಿಮೆ ಆಗಿದ್ದರಿಂದ ಎಲ್ಲರೂ ಫುಲ್ ಅಗ್ರೆಸಿವ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿ ಅವ್ರೂ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನೀವು ಕೋಲ್ಡಲ್ಲಿ ಇರಿ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಹೇಳಿದ್ರು. ಆಮೇಲೆ ಕಜಕಿಸ್ತಾನ್ ಅವ್ರನ್ನ ಬಿಟ್ಟು ಆಮೇಲೆ ನಮಗೆ ಇಂಡಿಯನ್ಸ್ನ ಬಿಟ್ಟರು. ಆಮೇಲೆ ನಿಧಾನಕ್ಕೆ ಒಂದು 8 to 9 o'clock ಹಂಗೆ ಹೋದ್ವಿ. ನೆಕ್ಸ್ಟ್ ಅಲ್ಲಿ ಇಂಡಿಯನ್ ಎಂಬಸಿ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿಂದ ಬಸ್ ಹತ್ತಿಸಿದ್ರು ಹೆಂಗೋ.
ಅಲ್ಲಿ ಬಸ್ ಹತ್ತದ್ಮೇಲೆ ಡೈರೆಕ್ಟ್ ಅಕಾಮಿಡೇಷನ್ಗೆ ಬಂದು ಅಲ್ಲಿಂದ ಫ್ಲೈಟ್ ಹತ್ಬಿಟ್ಟು ಕೆಲವರು ಹೇಳ್ತಾರೆ ಸರಸ್ವತಿ, ನಂಗೆ ಗೊತ್ತಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ, ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ ಗೌರ್ಮೆಂಟ್ ನಮ್ಗೆ ಹೆಲ್ಪ್ ಮಾಡಲಿಲ್ಲ, ನಾವೇ ಓನ್ ರಿಸ್ಕ್ ಇಂದ ಬಂದ್ವಿ, ನಾವೇ ಓನ್ ರಿಸ್ಕ್ ಇಂದ ಟ್ರೈನಲ್ಲೋ ಬಸ್ಸಲ್ಲೋ ಬಂದ್ವಿ, ಬಾರ್ಡರ್ ದಾಟಿದ ಮೇಲೆ ಯಾರು ಬೇಕಾದ್ರೂ ಕರ್ಕೊಂಬರ್ತಾರೆ, ಅಷ್ಟು ಮಾತ್ರ ಗೌರ್ಮೆಂಟ್ ಕೆಲಸ ಮಾಡ್ತಾ ಇದೆ ಹೊರತಾಗಿ ಗೌರ್ಮೆಂಟೇ ನಮ್ಮನ್ನ ಸೇಫ್ ಆಗಿ ಬಾರ್ಡರ್ ದಾಟಿಸಿಲ್ಲ ಅಂತ ಹೇಳ್ತಾರೆ. ಅದು ನಿಜನಾ ಅಂತ? ಹೌದೌದೌದು, ಅವ್ರೇನು ಅವ್ರ ಓನ್ ರಿಸ್ಕ್ ತಗೊಂಡು ಯಾವುದನ್ನು ದಾಟ್ಸಿಲ್ಲ. ಯಾರ್ಯಾರು ಅವ್ರವ್ರ ಓನ್ ರಿಸ್ಕ್ ತಗೊಂಡು ಬಂದಿದ್ದಾರೆ ಅವ್ರಿಗೆ ಮಾತ್ರ ಲೈಕ್ ಅವರು ನೆಕ್ಸ್ಟ್ ಪ್ರೋಸೆಸ್ಗೆ ಹೆಲ್ಪ್ ಮಾಡಿದ್ದಾರೆ ಅಷ್ಟೇ. ಅಂದ್ರೆ ಲೈಕ್ ಫ್ಲೈಟ್ ಬುಕ್ ಮಾಡ್ಕೊಂಡಿರೋದು ಮತ್ತೆ ಅಕಾಮಿಡೇಷನ್ ಇಷ್ಟು ಕೊಟ್ಟಿದ್ದಾರೆ ಅಷ್ಟೇ ಅವರು. ಲೈಕ್ ಅದನ್ನ ಅಲ್ಲಿ ಹೋದ್ಮೇಲೆ ರೀಚ್ ಆದ್ಮೇಲೆ ಅದನ್ನು ಪೋಲ್ಯಾಂಡ್ಗೆ ಎಂಟ್ರಿ ಕೊಟ್ಟು ನೆಕ್ಸ್ಟ್ ಆ ಬಾರ್ಡರ್ ಬಿಟ್ಟು ಆಚೆ ಕ್ರಾಸ್ ಮಾಡಿದ್ಮೇಲೆ ಅಲ್ಲಿ ಬಸ್ ಸ್ಟಾಪ್ ಇದೆ ಒಂದು 200 ಮೀಟರ್ಸ್ ಅರೌಂಡಲ್ಲಿ, ಅಲ್ಲಿಗೆ ಹೋಗಿ ಬಸ್ ಹತ್ಕೊಂಡು ಅಕಾಮಿಡೇಷನ್ಗೆ ಹೋದ್ವಿ ನಾವು. ಸರಸ್ವತಿ, ನೀವು ಅಲ್ಲಿದ್ರಲ್ಲ, ನಿಮ್ಗೆ ಭಯ ಅಂತ ಸೃಷ್ಟಿಯಾಗಿದ್ದು ಯಾವಾಗ ಅಂತ ಹೇಳಿ? ಯಾಕಂದ್ರೆ ಇಟ್ಸ್ ಬಿನ್ ಆಲ್ಮೋಸ್ಟ್ 10 days ಆಯ್ತಲ್ವಾ. 10 days ಅಲ್ಲಿ ಕೂಡ ದಿನನಿತ್ಯವೂ ಕೂಡ ಸೈರನ್ ಬರುತ್ತೆ, ಅಲ್ಲಿ ಫೈರ್ ನಡೆಯುತ್ತೆ, ಆ ಸೌಂಡು, ಬಾಂಬ್ ಬ್ಲಾಸ್ಟ್ ಅದೆಲ್ಲ ನೋಡಿ ನಿಮ್ಗೆ ಯಾವ ರೀತಿ ಭಯ ಇತ್ತು? ಮತ್ತೆ ಈ 10 days ಎಲ್ಲಿ ನೀವು ಸೇಫ್ ಆಗಿ ಉಳ್ಕೊಳ್ಳಿಕ್ಕೆ ಅವಕಾಶ ಇತ್ತು? ಲೈಕ್ ನಾವು ಬಾಂಬ್ ಶೆಲ್ಟರ್ಸ್ ಅಲ್ಲಿ ಸ್ವಲ್ಪ ಸೇಫ್ ಇತ್ತು ನಮಗೆ. ಬಾಂಬ್ಸ್ ಎಲ್ಲ ಸೌಂಡ್ಸ್ ಎಲ್ಲ ಕೇಳಿಸ್ತಿತ್ತು. ಲೈಕ್ ಅವಾಗ ಸ್ವಲ್ಪ ಯಾವಾಗ ಸೌಂಡ್ಸ್ ಕೇಳಿಸ್ತಿತ್ತು, ಆಮೇಲೆ ಫೈರಿಂಗ್ಸ್ ಎಲ್ಲ ಸೌಂಡ್ ಕೇಳಿಸ್ದಾಗ ಸ್ವಲ್ಪ ಭಯ ಆಗ್ತಾ ಇತ್ತು. ಅದು ಬಿಟ್ರೆ ಬಾಕಿ ಟೈಮಲ್ಲಿ ವಾಟರ್ಗೊಂದು ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅಂದ್ರೆ ಇದು ಸಿಂಕ್ ಟ್ಯಾಪ್ ವಾಟರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಕುಡ್ದಿದೀವಿ. ಅದಕ್ಕೆ ಲೆಮನ್ನು ಮತ್ತೆ ಮಿಂಟ್ ಎಲ್ಲ ಹಾಕಿ ಅದನ್ನು ಕೂಡ ಸಿಗ್ತಿರ್ಲಿಲ್ಲ. ಹೆಂಗೋ ಕಷ್ಟಪಟ್ಟು ಬಾಯ್ಸ್ ಸ್ವಲ್ಪ ಇದರಿಂದ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು, ನಮ್ಮ ಜೊತೆ ಇರೋ ಬಾಯ್ಸ್ಗಳು. ಅವ್ರು ಕೂಡ ಹೋಗಿ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಬಂದು ಸೊ ವಾಟರ್ ಎಲ್ಲ ಹಂಗೆ ಕುಡಿದ್ವಿ. ನೆಕ್ಸ್ಟ್ ಅದು ಬಿಟ್ರೆ ಫುಡ್ಗೆ ಆಕ್ಚುಲಿ ಲೈಕ್ ಪರ್ ಡೇ ಒಂದ್ಸತಿ ತಿಂತಾ ಇದ್ವಿ. ಸೊ ಅಡ್ಜಸ್ಟ್ ಮಾಡ್ಬೋದು ಫಾರ್ ಮೆನಿ ಡೇಸ್ ಅಂತ. ಒನ್ ಟೈಮ್ ತಿನ್ಕೊಂಡು ಜಾಸ್ತಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಇಷ್ಟೊಂದು ದಿನ ಬಂದ್ವಿ. ನಿಮ್ಮ ಫ್ರೆಂಡ್ಸ್ಗಳು ಈಗಲೂ ಅಲ್ಲಿದ್ದಾರಾ? ಈಗಲೂ ಬರಬೇಕು ಅಂತ ಒದ್ದಾಡ್ತಿರೋಂಥವ್ರು ಅಲ್ಲಿದ್ದಾರಾ? ಅವ್ರಿಗೆ ಅವ್ರ ಜೊತೆ ಮಾತನಾಡ್ತಿದ್ದಾರಾ? ಕೆಲವರಿಗೆ ಬರ್ಲಿಕ್ಕೆ ತುಂಬ ಕಷ್ಟವಾಗ್ತಿದೆ. ನೀವೇ ಹೆಂಗೋ ಧೈರ್ಯ ಮಾಡಿ ನಿಮ್ಮ ಓನ್ ರಿಸ್ಕಿಂದ ಬಂದು ಬಾರ್ಡರ್ ದಾಟಿದ ಮೇಲೆ ಗೌರ್ಮೆಂಟ್ ಈ ಕಡೆ ಕರ್ಕೊಂಬಂದಿದೆ. ಈಗಲೂ ನಿಮ್ಮ ಫ್ರೆಂಡ್ಸ್ಗಳು ಅಲ್ಲಿದ್ದಾರಾ? ಅವ್ರೇನಂತ ಹೇಳ್ತಾರೆ? ಆ್ಯಕ್ಚುಲಿ ಅಲ್ಲಿ ನಮ್ದು ಫ್ರೆಂಡ್ ಒಬ್ರು ಕಾರ್ಕಿವಲ್ಲಿ ಇದ್ದಾರೆ ಇನ್ನೂ. ಅವರು ಈಗೇನೋ ಬಸ್ ಮಾಡಿದ್ದಾರೆ, ಲೈಕ್ ಅವ್ರದ್ದೇ, ಲೈಕ್ ಗೌರ್ಮೆಂಟಿಂದ ಯಾವ ಬಸ್ಸು ಬಂದಿಲ್ಲ. ಅವರೇ ಕಷ್ಟಪಟ್ಟು ಇದ್ರ ಹತ್ರ ಮ್ಯಾನೇಜರ್ ಹತ್ರ ಹೋಗಿ ಬಸ್ ಡಿಪೋ ಮ್ಯಾನೇಜರ್ಸ್ ಇರ್ತಾರಲ್ಲ ಅವ್ರ ಹತ್ರ ಮಾತಾಡಿ ಅವರಿಂದ ಬಸ್ ಮಾಡ್ಕೊಂಡಿದ್ದಾರೆ. ಬಟ್ ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಅಂತ. ಪೆಟ್ರೋಲ್ ಡೀಸೆಲ್ಗೆಲ್ಲ ತುಂಬ ಇದು ಬೇಡಿಕೆ ಇದೆ. ಸೊ ಅಲ್ಲಿ ಏನ್ ಮಾಡ್ತಾರೋ ಅವ್ರಿಗೆ ಮಧ್ಯದಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇಬ್ರು ಇದಾರೆ ನಮ್ಮ ಫ್ರೆಂಡ್ಸು. ಮೊನ್ನೆ ಒಬ್ರು ಕಾಂಟ್ಯಾಕ್ಟ್ ಮಾಡಿದ್ರು, ಮತ್ತೆ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿಲ್ಲ. ಬಿಕಾಸ್ ಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸ್ವಿಚ್ ಆಫ್ ಮಾಡ್ಕೊಂತಾರೆ. ಸೊ ಯಾವಾಗ ಆನ್ ಮಾಡ್ತಾರೆ ಅವಾಗ ನಾನೇ ಮೆಸೇಜ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಎವ್ರಿ ಡೇ ಟಚ್ ಅಲ್ಲಿ ಇದ್ರ? ಇಲ್ಲಿವರೆಗೂ ಕೂಡ ಪೇರೆಂಟ್ಸ್ ಜೊತೆ ಟಚ್ ಅಲ್ಲಿ ಇದ್ರ? ನಿಮ್ಮ ಮೊಬೈಲ್ಗೇನು ಸಮಸ್ಯೆ ಆಗ್ತಿರ್ಲಿಲ್ವಾ? ಅಥವಾ ನೀವು ಫೋನ್ ಮಾಡ್ಬೇಕಾರೆ ಆ ಕಡೆ ಎಲ್ಲ ನೆಟ್ವರ್ಕ್ ಕಟ್ ಮಾಡ್ತಾ ಇದ್ರು, ಚಾರ್ಜಿಂಗ್ ಇರ್ತಿರ್ಲಿಲ್ಲ, ಈ ಥರದ್ದೆಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಿತ್ತಲ್ಲ, ಆಗ ನಿಮ್ಮ ಮನೆಯವರು ಭಯ ಪಟ್ಟಿದ್ರ? ಮನೆಗೆಲ್ಲ ಏನು ಹೇಳ್ತಿದ್ರು? ನಾನು ಬಂದೇ ಬರ್ತೀನಿ ವಾಪಸ್ಸು, ಸೊ ನೀವು ಆರಾಮಾಗಿರಿ, ಧೈರ್ಯವಾಗಿರಿ ಅಂತ ಹೇಳ್ತಾ ಇದ್ರ? ಆಗ ನಿಮಗೆ ಭಯ ಆಗ್ತಿತ್ತಾ ಅಂತ ಹೇಳಿ? ನನಗೆ ಭಯ ಇದ್ರೂ ಪರವಾಗಿಲ್ಲ, ನನ್ನ ಪೇರೆಂಟ್ಸ್ ಭಯ ಪಡಬಾರ್ದು ಅಂತ ಯಾವಾಗೂ ನಾನು ಬರ್ತೀನಿ ಅಂತ. ನಂಗೆ ಗೊತ್ತಿಲ್ಲ ರೂಟ್ಸ್ ಅಂದ್ರೂ ನಾನು ಬರ್ತೀನಿ ಅಂತಾನೆ ಹೇಳ್ತಾ ಇದ್ದೆ ನಾನು. ಸುಮ್ಮನೆ ಅವ್ರು ಎದ್ರುಕೊಂಡ್ರೆ ಮತ್ತೆ ನಾವು ಧೈರ್ಯ ಕೆಡ್ತೀವಿ, ಅವ್ರು ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ನಮಗೂ ಓಪ್ ಕಡಿಮೆ ಆಗ್ಬಿಡುತ್ತೆ ಅಂತ ನಾನು ಬರ್ತೀನಿ ಅಂತ ಹೇಳ್ಕೊಂಡಿದ್ದೆ. ಆಮೇಲೆ ನಾವು ಕೂಡ ತುಂಬಾ ಕಡೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ವಿ. ಬಿಕಾಸ್ ನೆಟ್ವರ್ಕಿಂದ ಲೈವ್ ಲೊಕೇಶನಿಂದ ಬಾಂಬ್ ಹಾಕೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಗೌರ್ಮೆಂಟಿಂದ ಆರ್ಡರ್ ಬಂದಿತ್ತು, ಯುಕ್ರೇನ್ ಗೌರ್ಮೆಂಟಿಂದ. ಸೊ ಲೈವ್ ಲೊಕೇಶನ್ನು ಫ್ಲೈಟ್ ಮೂಡ್ಗೆಲ್ಲ ಹಾಕಿದ್ವಿ. ಮಧ್ಯದಲ್ಲೆಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮತ್ತೆ ಟ್ರೈನಲ್ಲಿ ಮಾಡಬೇಕಾದ್ರೆ ಬಸ್ಸಲ್ಲಿ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಾವು ಬರೋ ಟೈಮಿಗೆ ಆಲ್ಮೋಸ್ಟ್ ವೆಸ್ಟರ್ನ್ ಬಾರ್ಡರ್ಸ್ಗೂ ಅವ್ರು ಕವರ್ ಮಾಡಿಬಿಡ್ತಾ ಇದ್ರು. ಲೈಕ್ ನಾವು ಬಂದಾಗ ಒಂದು ಸ್ವಲ್ಪ ಬಾಂಬ್ ಸೌಂಡ್ಸ್ ಕೇಳಿಸ್ತು, ಮತ್ತೆ ಸೈರನ್ಸ್ ಕೇಳಿಸ್ತು ವೆಸ್ಟರ್ನ್ ಬಾರ್ಡರಲ್ಲಿ. ಆಲ್ಮೋಸ್ಟ್ ಪೋಲ್ಯಾಂಡ್ಗೆ ನಿಯರ್ ಇದೆ ಅದು ಲಿವಿವ್, ಅಲ್ಲೂ ಕೂಡ ಸೌಂಡ್ ಕೇಳಿಸ್ತು ನಾವು ಬಂದಾಗ. ಅಷ್ಟು ಇನ್ನು ಕವರ್ ಮಾಡ್ತಾ ಇದ್ದಾರೆ ಅಂತ ಫುಲ್ ಭಯ ಆಗೋಯ್ತು. ಇವಾಗ ಪಾಪ ಅವ್ರು ಏನು ಮಾಡ್ತಾರೋ, ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಅಷ್ಟೇ ಜಾಸ್ತಿ ಮನವಿ ನಮಗೆ. ಅವರು ತುಂಬ ಇವಾಗ ಮೊನ್ನೆ ಒಂದು ನ್ಯೂಸ್ ಬಂತು, ಸುಮ್ಮಿಯಲ್ಲಿ ಅವರು ಬಾಂಬ್ ಬ್ಲಾಸ್ಟಿಂದ ಫುಲ್ ಎಲೆಕ್ಟ್ರಿಸಿಟಿ ವಾಟರ್ ಎಲ್ಲ ಕಟ್ ಮಾಡಿದಾರಂತೆ.
ಸ್ನೋಯಿಂದ ತಗೊಂಡು ಬಂದು ಸ್ನೋನ ಕುಕ್ ಮಾಡಿ ಲೈಕ್ ಬಾಯ್ಲ್ ಮಾಡಿ ಕುಡಿತಿದ್ದಾರೆ ಅಂತ ನ್ಯೂಸ್ ನನ್ನ ಫ್ರೆಂಡ್ಸ್ ಹೇಳಿದ್ರು. ಓಕೆ, ಅಷ್ಟು ಕಷ್ಟ ಇದೆ ಅಲ್ಲಿ. ಜೊತೆಗೆ ನಿಮ್ಗೆ ಅನಿಸ್ತಾ ಯಾಕಾದ್ರೂ ನಾ ಇಲ್ಲಿ ಬಂದಿದ್ದೀನಪ್ಪ, ನನಗೆ MBBS ಬೇಡ, ಓದೋದು ಬೇಡ, ನಾನು ಯಾಕಾದ್ರೂ ಇಲ್ಲಿ ಬಂದೆ, ನಮ್ಮ ಇಂಡಿಯಾದಲ್ಲೇ ಮೆಡಿಕಲ್ ಕಾಲೇಜಸ್ ಎಲ್ಲ ಜಾಸ್ತಿ ಮಾಡಿದರೆ, ಕಮ್ಮಿ ಫೀಸಲ್ಲಿ ನನಗೆ ಓದೋಕ್ಕೆ ಅವಕಾಶ ಇದ್ದರೆ ನಾನು ಯಾಕೆ ಈ ದೇಶಕ್ಕೆ ಬರ್ತಿದ್ದೆ ಅಂತ ಅನಿಸ್ತಾ ಇತ್ತಾ ಸರಸ್ವತಿ? ಆ್ಯಕ್ಚುಲಿ ನನಗೆ ಮುಂಚೆ ಅನಿಸಿರ್ಲಿಲ್ಲ. ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಲೈಕ್ ಯಾಕೆ ಹೋಗ್ಬೇಕಿತ್ತು ಆ ಕಂಟ್ರಿಗೆ, ಏನು ಹೋಗ್ತೀರಾ, ಇಲ್ಲೇ ಇದ್ದಿದ್ದಿದ್ರೆ ಏನಾಗ್ತಾ ಇತ್ತು, ಇಲ್ಲೇ ಓದಿದ್ರೆ ನಮ್ಮ ಹತ್ರ ಏನು ಎಜುಕೇಷನ್ ಇಲ್ವಾ, ಹಂಗೆ ಅಂತ ಹೇಳಿದ್ಮೇಲೆ ನನಗೆ ಅನಿಸ್ತು ಅದೇ ಯಾಕೆ ಇವರು ಲೈಕ್ ಜಾಸ್ತಿ ಸೀಟ್ಸ್ ಮಾಡಬಾರ್ದು ಮತ್ತು ರಿಸರ್ವೇಷನ್ಸ್ ಯಾಕೆ ಕಮ್ಮಿ ಮಾಡಬಾರ್ದು. ಲೈಕ್ ಗೌಡಾಸ್ ಮತ್ತು ಲಿಂಗಾಯತ್ಸ್ ಅವ್ರಿಗೆಲ್ಲ 3A ಲೈಕ್ 3B ಇರೋರಿಗೆಲ್ಲ ಫುಲ್ ರಿಸರ್ವೇಷನ್ಸ್ ತುಂಬ ಕಡಿಮೆ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅದೆಲ್ಲ ತೆಗೆದ್ರೆ ನಮ್ಮ ಕಂಟ್ರಿಯಲ್ಲೇ ಓದ್ಬೋದಿತ್ತು. ಇವಾಗ ಸತ್ತೋದ್ರಲ್ಲ ನವೀನ್, ಅವ್ರು ಕೂಡ ನಮಗೆ ಫ್ರೆಂಡ್ ಅವರು ಮ್ಯೂಚುವಲ್ ಫ್ರೆಂಡ್ ಇದ್ದಾರೆ. ಸೊ ಅವ್ರು ಕೂಡ ಲೈಕ್ 97% ತೆಗೆದಿದ್ದಾರೆ. ಈ ಥರ ನಂದು PUCಯಲ್ಲಿ 85 ಬಂದಿದೆ. ಸೊ ಈ ಥರ ಜಾಸ್ತಿ ಮಾರ್ಕ್ಸ್ ಬಂದಿದ್ರೂ ನಮಗೆ ಸೀಟ್ ಸಿಗ್ತಾ ಇಲ್ಲ. ಸೊ ರಿಸರ್ವೇಷನ್ನೇ ಕಾರಣ ಅಂತ ನಂಗೆ ಅನಿಸುತ್ತೆ. ಒಂದು ರಿಸರ್ವೇಷನ್ ಹೌದು, ಜೊತೆಗೆ ಮೆಡಿಕಲ್ ಕಾಲೇಜಸ್ ಎಲ್ಲ ಜಾಸ್ತಿ ಮಾಡ್ತಾ ಇಲ್ಲ, ಅದು ಸೆಕೆಂಡ್ ರೀಸನ್. ಜೊತೆಗೆ ನಮ್ದು ಎಕ್ಸ್ಪೆಂಡಿಚರ್ ಇದೆಯಲ್ಲ, ಎಜುಕೇಷನ್ ಎಕ್ಸ್ಪೆಂಡಿಚರ್ ಇಸ್ ವೆರಿ ಹೈ. ಸೊ ಅದು ಒಂದು ರೀಸನ್ ಅಂತ ಅನಿಸುತ್ತೆ ಅಲ್ವಾ? ಹೌದೌದು, ಅಲ್ಲಿ 40 lakhs 30 lakhs ಅಲ್ಲಿ ಫುಲ್ಲು ವಿತ್ ಅಕೊಮಡೇಷನ್ ಕಂಪ್ಲೀಟ್ ಆಗುತ್ತೆ ನಮ್ಮದು. ಇಲ್ಲಿ 1 crore ಇಸ್ ನಾಟ್ ತುಂಬ ಬಿಗ್ ಥಿಂಗ್ ಫಾರ್ ಮಿಡಲ್ ಕ್ಲಾಸ್ ಪೀಪಲ್ಸ್. ಲೈಕ್ ನಮ್ಮ ಥರ ಇರೋರಿಗೆ ತುಂಬ ಕಷ್ಟ ಆಗುತ್ತೆ. ಮಿಡಲ್ ಕ್ಲಾಸ್ ಅವ್ರಿಗೆ ಅಷ್ಟು ಪೇ ಮಾಡೋಕ್ಕಾಗಲ್ಲ. ನಮಗೂ ಆಸೆ ಇರುತ್ತೆ ನಾವು ಓದ್ಬೇಕು ಮೆಡಿಕಲ್, ನಾವು ಡಾಕ್ಟರ್ಸ್ ಆಗಬೇಕು ಅಂತ. ಸೊ ರಿಸರ್ವೇಷನಿಂದ ನಮಗೂ ಸೀಟ್ ಸಿಕ್ಕಿರಲ್ಲ. ಅಲ್ಲೋದ್ರೆ ನಮ್ಗೊಂದು ಚಾನ್ಸ್ ಸಿಗುತ್ತೆ, ನಾವು ಒಂದು ಡಾಕ್ಟರ್ ಆಗ್ತೀವಿ ಅನ್ನೋ ಕನಸಿಟ್ಕೊಂಡು ಹೋಗಿದ್ವಿ ಅಷ್ಟೇ. ಅದು ಬಿಟ್ಟರೆ ನಾವು ಅಬ್ರಾಡಲ್ಲಿ ಓದಬೇಕು, ನಮಗೆ ಅಲ್ಲೇ ಸೆಟ್ಲ್ ಆಗಬೇಕು, ಲೈಕ್ ನಾವು ಅಲ್ಲೇ ವರ್ಕ್ ಮಾಡ್ಕೊಂಡು ನಾವು ಜಾಸ್ತಿ ಅರ್ನ್ ಮಾಡಬೇಕು, ನಮ್ಗೆ ಆ ಥರ ಏನಿಲ್ಲ. ನಮಗೂ ಒಂದು ಎಜುಕೇಷನ್ ಸಿಗುತ್ತೆ, ನಾವು ಒಂದು ಗುಡ್ ಪೊಸಿಷನ್, ನಮಗೂ ಒಂದು ಗುಡ್ ರೆಸ್ಪೆಕ್ಟ್ ಸಿಗುತ್ತೆ ಸೊಸೈಟಿಯಲ್ಲಿ ಅನ್ನೋದಕ್ಕೋಸ್ಕರ ಹೋಗಿದ್ದಿತ್ತು. ಸರಸ್ವತಿ, ಇವತ್ತು ಊರಿಗೆ ಬಂದಿದ್ದೀರಿ, ಮನೆಗೆ ಬಂದಿದ್ದೀರಿ, ಭಾಳ ಖುಷಿಯಾಗಿರುತ್ತೆ. ಅಫ್ಕೋರ್ಸ್ ಭಾಳ ಖುಷಿಯಾಗಿರುತ್ತೆ. ಆದರೆ ಊರಿಗೆ ಬರಬೇಕು ಅಂತ ಎಷ್ಟು ದಿನ ಎಫರ್ಟ್ ಹಾಕಿದ್ದಲ್ಲಿ, ಎಷ್ಟು ದಿನ ಟ್ರೈ ಮಾಡಿದ್ದು, ಭಾಳ ಕಷ್ಟಪಟ್ಟಿದ್ದು, ಎಷ್ಟು ದಿನ ಟ್ರೈ ಮಾಡಿದ್ಮೇಲೆ, ಸ್ಟ್ರಗಲ್ ಮಾಡಿದ್ಮೇಲೆ ವಾಪಸ್ ಬಂದಿದ್ದು ಅಂತ? ನಾವು ಆಲ್ಮೋಸ್ಟ್ 4-5 ಡೇಸಿಂದ ಟ್ರಾವೆಲ್ ಮಾಡ್ತಾನೆ ಇದ್ದೀವಿ ಇಲ್ಲಿ ಇವತ್ತಿನವರೆಗೂ. ಲೈಕ್ 4-5 ಡೇಸಿಂದ ಟ್ರಾವೆಲ್ ಮಾಡ್ತಾನೆ ಇದ್ದೀವಿ ಬರೋಕ್ಕೆ. ಅದಕ್ಕಿಂತ 5 days ಬಿಫೋರು ಲೈಕ್ ಶೆಲ್ಟರ್ಸಲ್ಲಿ ಅಲ್ಲಿ ಇಲ್ಲಿ ಇದ್ವಿ. ಯಾವಾಗ ನಮಗೆ ನೀರು ಮತ್ತು ಫುಡ್ಗೆ ಮತ್ತು ವಾಟರ್ಗೆ ಪ್ರಾಬ್ಲಮ್ ಆಯಿತು, ನಾವು ಸ್ಟಾರ್ಟ್ ಮಾಡಿದ್ವಿ. ಅವಾಗ ಲೈಕ್ ಮೂವ್ ಮಾಡಲೇಬೇಕು, ಏನೇ ಆದ್ರೂ ಇರೋಕ್ಕಾಗಲ್ಲ ಇಲ್ಲಿ ಅಂತ ಸ್ಟಾರ್ಟ್ ಮಾಡ್ಕೊಂಡು 5 ಡೇಸಿಂದ ಟ್ರಾವೆಲ್ ಮಾಡಿ ಇವತ್ತು ರೀಚ್ ಆಗಿದ್ದೀವಿ ಇಲ್ಲಿಗೆ. ಬೇರೆ ಕಂಟ್ರಿಯವರೆಲ್ಲ ಅಲ್ಲಿಗೆ ಬಂದು, ಅಂದರೆ ಉಕ್ರೇನ್ ಸಿಟಿಗೆ ಎಂಟ್ರಾಗಿ, ಕಾರ್ಖಿವ್ ಸಿಟಿಗೆ ಎಂಟ್ರಾಗಿ ಅವರನ್ನು ಸೇಫ್ ಗಾರ್ಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಕೆಲವು ಬೇರೆ ಕಂಟ್ರೀಸ್ ಎಲ್ಲ. ಬಟ್ ನಮ್ಮ ದೇಶದಲ್ಲಿ ಮಾತ್ರ ನಾವೇ ನಡ್ಕೊಂಡು ಹೋಗ್ಬೇಕಲ್ಲಪ್ಪ, ನಾವೇ ಬಾರ್ಡರ್ ದಾಟಬೇಕಲ್ಲಪ್ಪ, ಈ ನಮಗೆ ಒಂಥರ ಹೆಲ್ಪ್ಲೆಸ್ ಕಂಡೀಷನಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತಾ ಸರಸ್ವತಿ? ಹೌದು, ನನಗೆ ಲೈಕ್ ಅಂದ್ರೆ ಏನಾಗ ಅನ್ಸ್ತಿತ್ತು ಅಂದ್ರೆ ಇರಾನೀಸ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲೇನೆ ಅವರು ಮೇನ್ ಎಂಬಸಿ ಲೀಡರ್ ಬಂದು ಮೇನ್ ಇಂಡಿಯನ್ ಲೀಡರ್ ಬಂದು ನಮ್ಮ ಹಾಸ್ಟೆಲ್ ಅಲ್ಲಿ ಏನಿಲ್ಲ ಅಂದ್ರೂ ಅವರು ಒಂದು 10 to 20 ಇದ್ರು. ಅವರು ಬಂದು ಅವರೇ ಖುದ್ದಾಗಿ ವಾಟರ್ ಫುಡ್ ಕೊಟ್ಟು ನೆಕ್ಸ್ಟ್ ಮಾರನೇ ಬೆಳಗ್ಗೆ ಮತ್ತೆ ಬಂದು ರೈಲ್ವೆ ಸ್ಟೇಷನ್ಗೆ ಎಲ್ಲಾರನ್ನೂ ಮೂವ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸೊ ಈ ಥರ ಒಂದು ಎಂಬಸಿ ಅಟ್ಲೀಸ್ಟ್ ಒಂದು 100-200 ಪೀಪಲ್ಸ್ಗಾರು ಟ್ರೈ ಮಾಡ್ಬೋದಿತ್ತು ಅಂತ ನಂಗೆ ಅನ್ಸುತ್ತೆ. ಆದರೆ ನಿಯರ್ ಎಂಬಸಿ ಇರೋರಾದ್ರೂ ಬಂದ್ಬಿಟ್ಟು ಮಾಡ್ಬೋದಿತ್ತು. ಲೈಕ್ ಕೀವಲ್ಲೇ ಇರೋದ್ರಿಂದ ಎಂಬಸಿ, ನಾವು ಕೀವಲ್ಲೇ ಇರ್ತಾ ಇದ್ವಿ. ಸೊ ಬರ್ಬೋದಿತ್ತು. ನಮ್ಗೆ ತುಂಬ ನಿಯರ್ ಇದೆ ಎಂಬಸಿ ಆ್ಯಕ್ಚುಲಿ, ಲೈಕ್ 10 to 15-20 kilometers ಇದೆ. ಇಲ್ಲಿ ಎಂಬಸಿ ನಿಮ್ಗೆ ಹೆಲ್ಪ್ ಮಾಡಿಲ್ಲ ಅಂತ? ಇನ್ಯಾರು ಬ್ಲೇಮ್ ಮಾಡಲ್ಲ ನಾನು. ಲೈಕ್ ಎಂಬಸಿ ಒಂದೇ ನಾನು ಬ್ಲೇಮ್ ಮಾಡಕ್ ಇಷ್ಟಪಡೋದು. ಅವರು ನೋಟಿಸ್ ಕಳಿಸ್ಬೇಕು, ಅದ್ ಬಿಟ್ರೆ ಲೈಕ್ ನೋಟಿಸ್ ಕಳ್ಸಕ್ ಆಗಿಲ್ಲ ಅಂದ್ರೆ ಇದನ್ನಾದ್ರೂ ಮಾಡ್ಬೋದಿತ್ತು. ಓಕೆ ಓಕೆ, ಥ್ಯಾಂಕ್ ಯು ಸರಸ್ವತಿ, ನಮ್ಮ ಜೊತೆಗೆ ಜಾಯ್ನ್ ಆಗಿ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.